ಓಂ ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ನಾನು ಇವತ್ತೇನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ದೊಡ್ಡ ಸಾಹಸ ಕೆಲಸ ಏನಪ್ಪ ಅಂದರೆ, ಈಗ ನಾಳೆ ಬೆಳಗಾವಿಯಲ್ಲಿ ವಿಧಾನಸೌಧ ಚರ್ಚೆ ಆರಂಭ ಆಗುತ್ತೆ. ಈ ಚರ್ಚೆನಿಗೆ ಎಷ್ಟು ಮಟ್ಟಿಗೆ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡವ್ರು ಗೊತ್ತಿಲ್ಲ. ಅಧಿವೇಶನ ಅಂತ ಹೇಳ್ಕೊಂಡವ್ರೆ. ವಿಧಾನಸೌಧದಲ್ಲಿ ಅಧಿವೇಶನ ಡಿಸೆಂಬರ್ 8ರಂದು ಅಧಿವೇಶನ ಪ್ರಾರಂಭ ಅಂತ ಹೇಳ್ತಾ ಇದ್ದಾರೆ. ಈ ಅಧಿವೇಶನನಿಗ ಮತ್ತು ಹಿಂದೆ ಇವರಿಬ್ಬರ ಅಣ್ಣ ತಮ್ಮ ಬೇರೆ ಹೇಳ್ಕೊಂಡವ್ರಲ್ಲ, ಬ್ರದರ್ಸ್ ಅಂತ ಅಂದ್ಕೊಂಡವ್ರೆ. ಈ ಬ್ರದರ್ಸು ಮತ್ತು ಜೋಡೆತ್ತು ಮತ್ತು ಡಿ.ಕೆ. ಶಿವಕುಮಾರ್, ಬಂಡೆ ಆ್ಯಂಡ್ ಸಿದ್ದರಾಮಯ್ಯ ಆ್ಯಂಡ್ ಗ್ಯಾಂಗ್ ಇವರು ಮುಖ್ಯಮಂತ್ರಿಯಾಗಿ ಈಗಾಗಲೇ 2.5 ವರ್ಷ ತುಂಬಿಸ್ರಂತೆ. ನವಂಬರ್ಗೆ 2.5 ತುಂಬಿ ಈಗ ಡಿಸೆಂಬರು 1 ತಿಂಗಳು ಎಕ್ಸ್ಟ್ರಾ ಆಗ್ತಾಯಿದೆ. ಆದರೆ ನಾಳೆ ಚರ್ಚೆನಲ್ಲಿ ವಿರೋಧ ಪಕ್ಷ ಎಲ್ಲಿ ನಮ್ಮನ್ನು ಕಾಲು ಎಳೀತಾರೋ ಹಂಗಂತ ಅಂದ್ಕೊಂಡು ಕಾಲು ಎಳೆಯೋಕ್ಕೂ ಮುಂಚೆನೇ ಒಂದೊಂದು ಸಂವಿಧಾನದ ತಿದ್ದುಪಡಿ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಏನು ತಿದ್ದುಪಡಿ? ವಿರೋಧವಾಗಿ ಮಾತಾಡ್ತಕ್ಕಂಥವ್ರಿಗೆ ಕಡಿವಾಣ ಹಾಕಬೇಕು ಅಂತ. ಏನು ವಿರೋಧ? ದೇಶ ವಿರೋಧನ, ರಾಜ್ಯ ವಿರೋಧನ, ಪಕ್ಷ ವಿರೋಧನ, ಏನು ಅಂತ ಗೊತ್ತಿಲ್ಲ. ಇದಕ್ಕೆ ಒಂದು ಹೊಸ ಕಾಯ್ದೆ ತಗೊಂಬರೋಣ ಅಂತ ಒಂದನ್ನು ಮರ್ಸೋದಕ್ಕೆ ಇನ್ನೊಂದನ್ನು ಎತ್ಕೊಳ್ಳೋದು ಸಿದ್ದರಾಮಯ್ಯನವರ ಇದು. ಯಾಕೆ ಹೆಂಗಂದರೆ, ಹಿಂದೆ ಎಲ್ಲ ಏನೋ ಜನಗಣತಿ ತಾರತಮ್ಯ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾಯಿದ್ರು. ಆಮೇಲೆ ಏನು ಮಾಡಿದ್ರು, ಅದನ್ನೀಗ ಕೈ ಬಿಡೋಕ್ಕೋಸ್ಕರ ಇನ್ನೊಂದು ಯಾವುದೋ ಒಂದು ಕೆಲಸ ಇಟ್ಕೊಂಡ್ರು. ಆಮೇಲೆ ಅದಾದಮೇಲೆ ಇನ್ನೊಂದು ಮುಖ್ಯಮಂತ್ರಿ ನಾ ಕೊಡೆ ನಾ ಬಿಡೆ, ನಾ ಕೊಡೆ ನೀ ಬಿಡೆ ಅಂತ ಮುಖ್ಯಮಂತ್ರಿ ಗದ್ಗೆನಿಗ ಇಬ್ಬರು ನಾನು ಮುಖ್ಯಮಂತ್ರಿ ಆಯ್ತೀನಿ ಅಂತ ಅದೊಂದು 6 ತಿಂಗಳು ತಳ್ಳಿದ್ರು. ಹೆಂಗೆ ತಳ್ಳಿದ್ರು ಅಂದರೆ, ರಾಜ್ಯದ ಜನ ಏನು ಕೇಳಬೇಡ್ದು ಇವ್ರನ್ನ. ಏನು ಕೆಲಸ ಮಾಡಿಲ್ಲ, ರಸ್ತೆ ಆಗಿಲ್ಲ, ಹಳ್ಳ ಬಿದ್ದೈತೆ ಇದು ಅಂತ ಕೇಳೋಂಗೇ ಇಲ್ಲ. ಯಾಕೆಂದರೆ ಇವ್ರದ್ದೇ ಜಗಳ ಆಗೋಗಿರುತ್ತಲ್ಲ. ಈ ಜಗಳ ನೋಡೋದೇ ಪತ್ರಕರ್ತರ ಕೆಲಸ ಆಗಿರುತ್ತೆ. ಈ ಪತ್ರಕರ್ತರು ಹಂಗೆ ಇದ್ದಾರೆ. ಹೆಂಗೆ ಅವ್ರು ಹೆಂಗೆ ಕುಣಿತಾರೋ ಹಂಗೆ ಹೋಯ್ತಾರೆ. ಏನು ರೀ ನೀವು ಹಿಂಗೆ ಮಾಡ್ತಾಯಿದ್ದೀರಾ ಅಂತ ಒಂದು ಕ್ವಶ್ಚನ್ ಹಾಕೋಷ್ಟು ದಮ್ಮಿಲ್ಲ. ಇವರೆಲ್ಲ ರಾಷ್ಟ್ರೀಯ ಪತ್ರಿಕೆಯವರಂತೆ, ನ್ಯಾಷನಲ್ ಪತ್ರಿಕೆಯವರಂತೆ. ಅಲ್ಲೆಲ್ಲ ಎಂಥ ಸಣ್ಣ ಮಕ್ಕಳಿಗೆ ಕ್ಯಾಮ್ರಾ ಫೋನ್ ಕೊಟ್ಟು ಕಳಿಸ್ಬಿಡ್ತಾರೆ ಹೋಗೋದು ಅಂತ. ಸರ್ ನೀವೇನು ಮಾಡ್ತಾಯಿದ್ದೀರಾ? ಡಿ.ಕೆ. ಹಿಂಗೆ ಹೇಳ್ದ, ಸಿದ್ದರಾಮಯ್ಯ ಹಿಂಗೆ ಹೇಳ್ದ, ಬಸವರಾಜ ಬೊಮ್ಮಾಯಿ ಹಿಂಗೆ ಹೇಳ್ದ, ಕುಮಾರಸ್ವಾಮಿ ಹಿಂಗೆ ಹೇಳ್ದ ಅಂತ ಕತೆ ಕೇಳ್ಕೊಂಡು ಹೋಯ್ತವ್ರೆ ಹೊರತು ಏನಾದ್ರೂ ರಾಜ್ಯಕ್ಕಾಗೋ ಅಂಥದ್ದು ಯಾವುದಾದ್ರೂ ಒಂದು ವಿಷಯನಿಗೆ ಇವರು ಚರ್ಚೆ ಮಾಡವ್ರ? ಅದರಲ್ಲಿ ಇವರು ನಮ್ಮ CM ಸಿದ್ದರಾಮಯ್ಯನವರು ಅಹಿಂದ ಮಾಡಿದ್ದು ನಾನೇ. ಅಹಿಂದ ಅಂದರೆ ಏನು? ಹೌದಪ್ಪ, ಅಹಿಂದ ಮಾಡಿದವನು ನೀನೇ ಆಗಿರ್ಬೋದು. ಏನು ಕಡ್ದು ಕಟ್ಟಾಕ್ಬಿಟ್ಟಿದೀಯಪ್ಪ ಅದರಿಂದ ಅಹಿಂದದಿಂದ? ಏನು ರಾಜ್ಯಕ್ಕೆ ಅನುಕೂಲ ಆಯಿತು? ಇಲ್ಲ ರಾಜ್ಯದ ಜನತೆಗೆ, ಅಹಿಂದ ಜನರಿಗೆ ಏನು ಅನುಕೂಲ ಮಾಡಿಬಿಟ್ಟೆ? ಎಲ್ಲರಿಗೂ ಈಗ ಆಗ್ದಲ್ಲಂಗೆ 2,000 ಹಾಕ್ತೀನಿ ಅಂತ ಹಾಕ್ಬಿಟ್ಟು ಈಗ 4 ತಿಂಗಳಾಗಿದೆ ಅಂತೆ. 4-5ನೇ ತಿಂಗಳು ಯಾರು ₹1 ಯಾರಿಗೂ ಬಂದಿಲ್ಲ. 5 ತಿಂಗಳಾಗಿನೂ ಯಾವ ಹೆಣ್ಣು ಮಕ್ಕಳಿಗೂ 2,000 ಬಂದಿಲ್ಲ. ಇದಕ್ಕೇನಾ ಕೇಳಿದ್ರೆ ಹಾಕ್ತಾಯಿದ್ದೀವಿ ಅಂತ ಕೊಡ್ತಾಯಿದ್ದೀವಿ? ಏನು ಕೊಡ್ತಾಯಿದ್ದೀರಾ? ಕ್ವಾಟ್ಲೆ ಕೊಡ್ತಾಯಿದ್ದೀರಾ ಅಷ್ಟೇ, ಇನ್ನೇನು ಕೊಡ್ತಾಯಿಲ್ಲ. ಅಹಿಂದ ಮಾಡಿಬಿಟ್ಟು, ಅಹಿಂದದಲ್ಲಿ ಏನು ಮಾಡಿಬಿಟ್ಟೆ? ಅಹಿಂದ ಜನರಿಗೆಲ್ಲ ನಿಮ್ಮದೇ ಆದ ಕಮಿಟಿಯಾದ ಸಿದ್ದರಾಮಯ್ಯನವರ ಕಮಿಟಿ ಕುರುಬರ ಸಮಾಜಕ್ಕೆ ಎಲ್ಲರಿಗೂ 1 ಲಕ್ಷ ಹಾಕ್ಬಿಟ್ರಾ? 1 ಲಕ್ಷ ಹಾಕ್ಬಿಟ್ಟು ಎಲ್ಲ ಬಡವರೆಲ್ಲ ಶ್ರೀಮಂತರಾಗ್ಬಿಟ್ರು ಒಂದೇ ಸತಿ ದಿಢೀರಂತ. ಹೆಂಗೆ ಏನ್ರಿ ಮಾತಾಡ್ತೀರಾ ರಾಜಕಾರಣಿಗಳು? ಹಿಂಗೆ ಎಲ್ಲ 5 ವರ್ಷ ದಿನ ತುಂಬಿಸ್ತಿರಲ್ಲ. ಯಾರೇ ಬರಲಿ
5 ವರ್ಷ ತುಂಬಿಸ್ಬಿಟ್ಟು ಹಂಗೆ ಹೋಗ್ತಾ ಇರೋದನ್ನೇ ನೋಡ್ತಾ ಇದ್ದೀರ ಹೊರ್ತು ಏನಾದ್ರು ಸಮಾಜಕ್ಕೆ ಬೇಕಾಗಿರೋದು ಕೆಲಸ ಏನಾದರೂ ಮಾಡಿದ್ದೀರಾ? ಈಗಾಗಲೇ ಏನು ನಮ್ಮ ಕರ್ನಾಟಕ ಎಲ್ಲ ರೋಡ್ಗಳೂ ಒಂದೇ ರೋಡಲ್ಲ, ಓಡಾಡೋ ರೋಡ್ಗಳು ಎಲ್ಲ ರೋಡು ಹಳ್ಳ ಬಿದ್ದಾವೆ. ಒಂದು ರೋಡಾದರೂ ಮಾಡ್ತಾಯಿದ್ದೀರಾ? ಟಾರ್ ಹಾಕ್ತಾಯಿದ್ದೀರಾ? ಮಾಡಲ್ಲ. ಯಾಕೆ ಹೇಳಿ ಮಾಡಲ್ಲ? ಅಲ್ಲಿ ದುಡ್ಡಿಲ್ವಲ್ಲ ನಿಮ್ಮ ಬೊಗಸಲ್ಲಿ ದುಡ್ಡಿಲ್ಲ ಹಂಗಂದ್ರೆ ಏನು ಮಾಡ್ತೀರಾ? ಏನೂ ಮಾಡೋಕ್ಕಾಗಲ್ಲ. ಏನು ಮಾಡ್ಕೊಳ್ಳೋದಕ್ಕೂ ಯಾವ ರೀತಿ ನಾವು ನಿಮ್ಗಳಿಗೆ ಅರ್ಥೈಸ್ಕೊಂಡು ನಾವು ಕೆಲಸ ಮಾಡೋದು, ಜನರಿಗೆ ಯಾವ ರೀತಿ ನಾವು ಉತ್ತರ ಕೊಡೋದು, ಸ್ವಲ್ಪ ಆಲೋಚನೆ ಮಾಡಿ. ನೀವೇನು ಕೊಡ್ತೀರಾ ಹೇಳಿ? ಇಲ್ಲ ನಾವು ಪತ್ರಕರ್ತರು ಅಲ್ಲ, ನಾನು ಯೂಟ್ಯೂಬರು. ನನ್ನ ಯೂಟ್ಯೂಬ್ನಲ್ಲಿ ನಾನು ಈಗ ತಾನೇ ಶುರು ಮಾಡಿದ್ದೀನಿ. ನಾನು ಅಷ್ಟು ಇನ್ನೂ ಹೆಚ್ಚಿಗೆ ಮಾಹಿತಿನೀಗ ಕಲೆಕ್ಟ್ ಮಾಡಿಲ್ಲ. ಮಾಡೋಕ್ಕೆ ಒಂದೊಂದಾಗಿ ಹೆಜ್ಜೆ ಹೋಗ್ತಾಯಿದ್ದೀನಿ. ಬರ್ತೀನಿ, ನೋಡೋಣ. ಸಾಧ್ಯವಾದಷ್ಟು ನಿಮ್ಮನ್ನು ಮುಟ್ಟಿ ಇದನ್ನು ಮಾಡ್ತೀನಿ. ಅದರಲ್ಲಿ BJPಯವರು ಬೇರೆ ಅಧ್ಯಕ್ಷನ ಬದಲಾವಣೆ ಅಂತ. ಅಧ್ಯಕ್ಷನ ಬದಲಾವಣೆ ಮಾಡ್ಕೊಂಡು ಏನು ಮಾಡ್ಕೋತೀರಾ? ಏನೂ ಮಾಡ್ಕೊಳಕ್ಕಾಗಲ್ಲ. ಪ್ರಯೋಜನ ಇಲ್ಲದ ಕೆಲಸಗಳಿಗೆ ಕೈ ಹಾಕ್ತೀರಪ್ಪ. ಅದೇ ವಿರೋಧ ಪಕ್ಷವಾಗಿ ಇದ್ದುಕೊಂಡು ಸರಿಯಾಗಿ ಹೋರಾಟ ಮಾಡಿ, ಕಾಂಗ್ರೆಸ್ ಪಕ್ಷ ಹಿಂಗೆ ಕೆಲಸ ಮಾಡ್ತಾಯಿಲ್ಲ ಅಂತ ಹೇಳಿ ಅಲ್ಲಲ್ಲಿ ತಡೆದು ಅವ್ರಿಗೆ ರಸ್ತೆ ತಡೆ ಮಾಡಿ ಚಳುವಳಿ ಮಾಡಲ್ಲ. ಚಳುವಳಿ ಅನ್ನೋದೇ ನಿಂತೋಯ್ತು. ಆಗಲೇ ಆಗೋಯ್ತು, ಒಂದು 20 ವರ್ಷ ಆಗೋಯ್ತು ಚಳುವಳಿ ಅಂತ ನಿಂತು. ಯಾರೋ ಇವನ ಕಾಲಕ್ಕೆ ಏನೋ SM ಕೃಷ್ಣ ಮಾಡಿದ ಕೆಲಸ ಇದು. ಎಲ್ಲರಿಗೂ ಕೋತಿಗಳಿಗೆಲ್ಲ ಕಾಸು ಕೊಟ್ಬಿಟ್ಟು ಈ ರೀತಿ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಎಲ್ಲ ಸಂಘ ಸಂಸ್ಥೆಗಳಿಗೂ ದುಡ್ಡು ಕೊಡಿಸ್ಬಿಟ್ಟು ಚಳುವಳಿ ಮಾಡಿದಂಗೆ ಮಾಡಿಬಿಟ್ಬಿಟ್ರು. SM ಕೃಷ್ಣ ಕಾಲದಲ್ಲಿ ಚಳುವಳಿ ನಿಂತೋಗಿದ್ದು, ಇನ್ನೂ ಚಳುವಳಿನೂ ಇಲ್ಲ, ಏನೂ ಇಲ್ಲ. ರಸ್ತೆನಾರು ಹಾಳಾಗಲಿ, ಬೀದಿಗೆ ಏನಾರು ಆಗಿರಲಿ. ಹಿಂದೆ ಎಲ್ಲ ₹1 ಪೆಟ್ರೋಲ್ ಬೆಲೆ ಏರಿಸ್ಬಿಟ್ರೆ ಕುಸ್ತಿ ಜಗಳ ಕಾಯೋರು. ಈಗ ₹10 ಜಾಸ್ತಿ ಆದರೂ ಕೇಳೋರಿಲ್ಲ. 10 ಅಲ್ಲ, ₹100 ಆದ್ರೂ ಕೇಳೋರಿಲ್ಲ. ಕಾರಣ ಏನು ಹೇಳಿ? ಯಾರಿಗೂ ಬೇಡ್ದಂಗೆ ಆಗಿದೆ. ಅಯ್ಯೋ ಅವ್ರು ಮಾಡಿರಲ್ಲ ಬಿಡಲ್ಲ ಹಂಗಂತ. ₹5 ಬಸ್ಗೋಸ್ಕರ ಬಸ್ ಚಾರ್ಜ್ ಜಾಸ್ತಿ ಆದಾಗೆಲ್ಲ ಜಗಳ ಕಾಯ್ದಿದ್ದೀವಿ. ಹಿಂದೆ ನಮಗೆ ಗೊತ್ತು ಅದು. ನಾನು ಒಬ್ಬ ಚಳುವಳಿಗಾರನಾಗಿದ್ದೆ. ಆ ಚಳುವಳಿನಲ್ಲಿ ನೋಡಿದಾಗ ಈಗಿನ ಚಳುವಳಿಗೂ ಹಿಂದಿನ ಚಳುವಳಿಗೂ ಎಲ್ಲಿ ಅಜಗಜಾಂತರ ಡಿಫ್ರೆನ್ಸು. ಯಾವ ರೀತಿ ಏನು ಸಮಾಜ ಈ ಥರ ಹಾಳಾಗಿದೆಯೋ, ಈ ಥರ ಮಾಡ್ತಾಯಿದೆಯೋ ಅಂತ ಒಂದೂ ಯಾರಿಗೂ ಹೇಳೋದಕ್ಕೆ ಆಗ್ತಾಯಿಲ್ಲ. ನಮ್ಮ ಮುಖ್ಯಮಂತ್ರಿನೂ ಅಷ್ಟೇ. ಅವ್ರಿಗೇನು ಚಳುವಳಿ ಮಾಡಲಿಲ್ಲ ಅಂದರೆ ಇದ್ದಿದ್ದು ಅನುಕೂಲ. ಎಲ್ಲ ಪತ್ರಕರ್ತರು ನಾನು ಹಂಗೆ, ನೀನು ಹಿಂಗೆ, ನನ್ನ ನಂಬರ್ 1 TRP ಬರ್ತೈತೆ. TRP ತಗೊಂಡು ಏನು ಮಾಡ್ತೀರಾ? ಬರೀ ನಿಮ್ಮ ಜೀವನ ಮಾಡ್ಕೊಳ್ಳೋಕೆ ಏನು ಬೇಕೋ ಅದನ್ನು ದಾರಿ ಹುಡ್ಕೊಂಡಿದ್ದೀರಾ ಅಷ್ಟೇ. ಸಮಾಜಕ್ಕೆ ಏನಾದ್ರು ಒಂದು ಒಳ್ಳೆ ಕೆಲಸಕ್ಕಾಗಿ ಒಂದು ಹೋರಾಟ ಇಲ್ಲ. ಆ ಪತ್ರಕರ್ತಿದ್ದಾಗಲೇ ಚೆನ್ನಾಗಿತ್ತು. ಪತ್ರಿಕೆಯಲ್ಲಿ ವಾರಕ್ಕೊಂದು ಸತಿ, ದಿನಕ್ಕೊಂದು ಸತಿ ಬರೆದು ಪತ್ರಿಕೆಗಳಲ್ಲಿ ಎಲ್ಲ ಗಮನ ಮುಟ್ಸೋರು. ಎಲ್ಲ ಏನೂ ಇಲ್ಲ. ಲಂಕೇಶ್ ಪತ್ರಿಕೆ ಇತ್ತು, ಅದೊಂದಷ್ಟು ಇದು ಮಾಡೋರು. ಅವನು ಬಿಟ್ಟಾದಮೇಲೆ ಇವನು ರವಿ ಬೆಳಗೆರೆ ಬಂದ, ಅವನೊಂದಷ್ಟು ಬರೀತಾ ಇದ್ದ. ಎಲ್ಲರನ್ನೂ ಒಂದು ಸ್ವಲ್ಪ ವಿರೋಧ ಮಾಡಿಕೊಂಡು. ಈಗ ವಿರೋಧ ಮಾಡೋ ಪತ್ರಕರ್ತರೇ ಇಲ್ಲ. ಯಾವ ರೀತಿ ಇನ್ನೂ ಸಮಾಜ ಸುಧಾರಣೆ ಆಗುತ್ತೆ? ಎಲ್ಲ ಏನು ಕಮಿಟೆಡ್ಡು. ಏನು ನಿಮ್ಗೆ ಇಷ್ಟ ಬಂದಂಗೆ ನಡ್ಕೊಂಡು ಹೋಯ್ತಾಯಿರಿ, ನೀವೇನು ಮಾಡ್ತಾಯಿದ್ದೀರೋ ಅದನ್ನು ಬರಿತೀವಿ ಅಂತ ಪತ್ರಕರ್ತರಾಗ್ಬಿಟ್ಟವ್ರೆ. ಹೆಂಗಾರು ಹೋಗ್ತಾಯಿರಿ, ನಾವು ಬರ್ತೀವಿ. ವಿರೋಧ ಮತ್ತು ಯಾರಿಗೂ ಮಾಡಲ್ಲ. ಯಾಕೆಂದರೆ ಪತ್ರಕರ್ತ ಜೀವನ ಆಗಬೇಕು. ನಮಗೊಂದಷ್ಟು ಅಡ್ವರ್ಟೈಸ್ ಕೊಟ್ಬಿಡಿ, ನಮ್ಮಷ್ಟಕ್ಕೆ ನಾವು ನಮ್ಮ ಪತ್ರಿಕೆ ಉದ್ಯಮನೀಗ ಬೆಳೆಸ್ಕೊಳ್ಳೋಕೆ ಏನು ಬೇಕೋ ಅದನ್ನು ಮಾಡ್ಕೋತೀವಿ, ನಮ್ಮ ಜೀವನ ನಾವು ಸಾಗಿಸ್ತೀವಿ ಅಂತ. ಟ್ಯಾಬ್ಗಳು ಯಾವುದೂ ಇಲ್ಲ. ಈಗ ಲಂಕೇಶ್ ಮಗನೂ ಇದ್ದಾನೆ, ಅವನದು ಪತ್ರಿಕೆ ಇಲ್ಲ. ನಾನು ಪತ್ರಿಕೆಗಳನ್ನೆಲ್ಲ ನೋಡಿ ಓದೋದು ಭಾಳ ಕಮ್ಮಿ ಆಗೋಯ್ತು. ಈಗ ಒಂದೇ ಒಂದು ನಾನು ಸಂಯುಕ್ತ ಕರ್ನಾಟಕ ಓದ್ತಾ ಇದ್ದೀನಿ. ಸಂಯುಕ್ತ ಕರ್ನಾಟಕದಲ್ಲಿ ಹೆಂಗೆ ಇದೆ ಅಂದರೆ ಸಪ್ಪೆ, ಏನೋ ಒಂಥರ ಮಜಾನೇ ಇಲ್ಲ ಪೇಪರ್ ಓದೋಕ್ಕೆ, ಆ ಥರ ಮಟ್ಟಕ್ಕಾಗಿದೆ. ಹಿಂಗಾದರೆ ಹಿಂಗೆ ಮುಂದೆ ನೀವು ಒಂದಷ್ಟು ಯೋಚನೆ ಮಾಡಬೇಕಲ್ವ ಮಿಸ್ಟರ್ ಸಿದ್ದರಾಮಯ್ಯ ಅವರೇ. ನೀವು ಈ ಸತಿ ಬಜೆಟ್ನಲ್ಲಿ, ಇಲ್ಲ ಈ ಸತಿ ಬಜೆಟ್ ಅಲ್ಲ, ನಾಳೆ ಚರ್ಚೆ ಕಾರ್ಯಕ್ರಮದಲ್ಲಿ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ವಿರೋಧ ಪಕ್ಷನಿಗೆ ಏನು ಕಟ್ಟಾಕೋಕ್ಕೆ ಏನು ಬೇಕು ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ? ಏನು ಮಾಡ್ಕೊಂಡಿದ್ದೀರಾ? ಹೆಂಗೆ ನಾಳೆ ಎಲ್ಲ ನೋಡೋಣ. ನಾಳೆಯಿಂದ ಕಲಾಪನೀಗ ನೋಡೋಣ ಎಷ್ಟು ಮಟ್ಟಿಗೆ ಇದಾಯಿತು ಅಂತ. ಕಲಾಪದಲ್ಲಿ ಬರ್ತಕ್ಕಂಥ ಒಂದಷ್ಟು ವಿಷಯಗಳನ್ನೀಗ ಡೈಲಿ ನಾನು ನನ್ನ ಯೂಟ್ಯೂಬ್ನಲ್ಲಿ ಇದನ್ನು ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ.
ನನ್ನ ಯೂಟ್ಯೂಬ್ನಿಗೆ ಯಾರು ನೋಡ್ತೀರೋ ಅವರು ಒಂದು ಸತಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಬೆಲ್ನಿಗೆ ಹೊಡೀರಿ ಆಯಿತಾ. ಒಂದು ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಂದೆ ಹೋಗೋದಕ್ಕೆ ಒಂಚೂರು ಅನುಕೂಲ ಮಾಡಿಕೊಡಿ ಅಂತ ಕೇಳ್ತಾ ಕೈ ಮುಗಿದು ಕೇಳ್ತೀನಿ. ದಯವಿಟ್ಟು ಸ್ಪಂದಿಸಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ.